ನನಗೊಂದು ಅರ್ಥ ಆಗ್ತಿಲ್ಲ, ನಾನು ಇಷ್ಟೊಂದು ದಪ್ಪ ಆಗಿದ್ದೀನಿ. ಮುಂಚೆ ಎಷ್ಟೊಂದು ಸಣ್ಣ ಇದ್ದೆ. ನೋಡಿದವರೆಲ್ಲ ಹೇಳ್ತಿದ್ದಾರೆ ತುಂಬ ದಪ್ಪ ಆಗಿದ್ದೀರಾ, ತುಂಬ ದಪ್ಪ ಆಗಿದ್ದೀರಾ. ಅದು ಏನಪ್ಪ ಒಂಚೂರು ನನಗದು ಏನು ಅನ್ನಿಸ್ತಾನೆ ಇಲ್ಲ. ನಾನು ಎಲ್ಲರಿಗೂ ಏನು ಹೇಳ್ತಾ ಇದ್ದೀನಿ, ಹೌದು ದಪ್ಪ ಆಗಿದ್ದೀನಿ, ಹೌದು ದಪ್ಪ ಆಗಿದ್ದೀನಿ. ಮುಂಚೆ ಏನಾದರೂ ಸ್ವಲ್ಪ ದಪ್ಪ ಆದರೆ ಯಾರಾದರೂ ಸ್ವಲ್ಪ ದಪ್ಪ ಅಂದ್ರೂ ಅಥವಾ ನಾನು ಏನಾದ್ರು ಬಟ್ಟೆ ಇದ್ದಿದ್ದು ಸ್ವಲ್ಪ ಟೈಟ್ ಆದ್ರೂ ಅಯ್ಯೋ ದಪ್ಪ ಆಗ್ಬಿಟ್ಟಿದ್ದೀನಿ ತುಂಬ ಟೆನ್ಷನ್ ಮಾಡ್ಕೋತಿದ್ದೆ. ಮತ್ತು ಬೇಗ ವರ್ಕೌಟ್ಗಳು ಸ್ಟಾರ್ಟ್ ಮಾಡ್ತಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ಚೆನ್ನಾಗಿ ಡಯಟ್ ಮಾಡ್ತಿದ್ದೆ. ಯಾಕೋ ಮೋಟಿವೇ ಸಿಗ್ತಾಯಿಲ್ಲ ಏನೂ. ಮತ್ತು ಏನು ನಂಗೆ ಬೇಜಾರು ಆಗ್ತಿಲ್ಲ. ಯಾರಾದ್ರು ದಪ್ಪ ಆಗ್ತಿದೆಯಾ ಅಂದರೆ ಹಾಗಾದರೂ ಬೇಜಾರಾಗೋ ಥರ ಯಾರಾದರೂ ಏನಾದರೂ ಹೇಳಿ ನಾನು ಅದನ್ನು ಮೋಟಿವ್ ಆಗಿ ತಗೊಂಡು ಸಣ್ಣ ಆದರೂ ಆಗ್ತೀನಿ. ಮತ್ತು ಎಕ್ಸಸೈಸ್ ಮಾಡ್ತಾಯಿದ್ದೀನ, ಹೌದು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಸ್ಟಾರ್ಟ್ ಮಾಡಿ ಆದಮೇಲೆ ಈ ಸೈಡ್ಸು ನೀವು ಪೈಪಿಂದೆಲ್ಲ ಮೊನ್ನೆ ನೋಡಿದ್ರಲ್ಲ, ಅದೆಲ್ಲ ಮಾಡಿ ಕೌಂಟ್ ಜಾಸ್ತಿ ಮಾಡಿ ಆ ಸೈಡ್ಸ್ ನೋವು ಆಗುತ್ತೆ. ಅಂದರೆ ಆ ವರ್ಕೌಟ್ ತುಂಬ ಚೆನ್ನಾಗಿದೆ. ಪೈಪ್ ಇಟ್ಕೊಂಡು ಮಾಡೋ ಅಂಥ ಟ್ವಿಸ್ಟ್ಗಳು ಆ ಕಡೆ ಸೈಡ್ಸು. ಅದಕ್ಕೆ ನಾನು ಸ್ಟಾರ್ಟಿಂಗು ಕೌಂಟ್ಸ್ ಕಮ್ಮಿ ಮಾಡಿ ಮತ್ತೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಡೇ ಜಾಸ್ತಿ ಮಾಡಿ ಅಂತ ಹೇಳಿದ್ದೀನಿ. ಅದಾದಮೇಲೆ ಸ್ಟಿಚಿಂಗ್ ಮಾಡಿದೆ ನೆಕ್ಸ್ಟ್ ಡೇ. ಇವತ್ತೇನು ಮಾಡ್ತಾಯಿದ್ದೀನಿ ನಾನು, ಥೈಸ್ ಏನಿದೆ ಅದು ಸ್ವಲ್ಪ ಸಣ್ಣವಾಗಲಿಕ್ಕೆ ಮತ್ತು ಲೆಗ್ಸ್ ನಮಗೆ ಸ್ಟ್ರಾಂಗ್ ಇದ್ದಷ್ಟು ನಮ್ಮ ಎವ್ರಿ ಡೇ ವರ್ಕಿಗೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ವರ್ಕೌಟಲ್ಲೂ ಲೆಗ್ಸನ್ನು ತುಂಬ ಇಂಪಾರ್ಟೆಂಟು. ಹಾಗಾಗಿ ನನಗೆ ಎಷ್ಟು ನೋವಾಗ್ತಿದೆ ಅಂದರೆ ಪ್ರತಿ ಬಾಡಿ ಪಾರ್ಟು ಸಹ ಇವತ್ತು ಬೇಡ ಮಲಗಿಬಿಡೋಣ, ಇವತ್ತು ಬೇಡ, ಅಯ್ಯೋ ನಾಳೆಯಿಂದ ವಾಕಿಂಗ್ ಹೋಗೋಣ. ಮತ್ತು ಟೈಮ್ ನೋಡೋದು 5:50 ಆಯಿತು ಅಂದರೆ ಅಯ್ಯೋ ಇನ್ನೇನು 6 o'clock ಆಗೋಕ್ಕಾಯಿತು, ಬೆಳಕಾಗಿರುತ್ತೆ, ವಾಕಿಂಗ್ ಹೋಗೋದು ಬೇಡ. ಎಷ್ಟು ಮೈಂಡ್ ಹೇಳ್ತಾ ಇರುತ್ತೆ ಅಂದರೆ ನಾನೇ ಪುಷ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಹೋಗೋಣ, ಇಲ್ಲ ಏನೂ ಆಗಲ್ಲ, ಬಂದುಬಿಡೋಣ ಅಂತ, ನನಗೆ ಅಂತ 1 hour ಇಟ್ಕೊಳ್ಳೋಣ ಅಂತ ಹೇಳಿ ಡೈಲಿ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋದಾಗ ಆಗನೇ ಈಗ ಈ ರೀತಿ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಸೈಕ್ಲಿಂಗ್ ಮಾಡ್ತೀವಲ್ಲ, ಸೊ ಅದೇ ಥರ ಇರುತ್ತೆ. ನಿಮಗಂತ ಸೈಕಲ್ ಇದ್ದರೆ ಸೈಕಲ್ ಔಟ್ಡೋರ್ ಮಾಡೋದು ಬೆಸ್ಟು, ಇಲ್ಲ ಇಂಡೋರ್ ಜಿಮ್ಮಲ್ಲಿ ಮಾಡ್ತೀನಿ ಅಂದ್ರೂ ಸೈಕ್ಲಿಂಗ್ ಮಾಡಬಹುದು. ಮತ್ತು ಇದು ಬಟರ್ಫ್ಲೈ ಪೋಸು. ನಾನು ಮೊದಲೇ ಹೇಳಿದಾಗೆ ನನಗೆ ಸ್ವಲ್ಪ ಸ್ಟಿಚ್ಚಿಂಗ್ ತುಂಬ ಇಷ್ಟ. ಅದರಲ್ಲೂ ಥೈಸ್ ವರ್ಕೌಟ್ಗಳನ್ನ ಮಾಡಿದಾಗ ಈ ಥೈ ಸ್ಟಿಚ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿದ್ದು ಸಹ ಪೇನ್ ಕಮ್ಮಿ ಆಗುತ್ತೆ. ಈಗ ನಾನು ಹೀಗೆ ಮಾಡ್ತಾ ಇರ್ತೀನಿ ಸೈಕ್ಲಿಂಗು, ರಿಲ್ಯಾಕ್ಸ್ ಮಾಡ್ತೀನಿ, ಬೈ ಮಿಸ್ ಪೇಯ್ನ್ ಆದರೆ ಬಟರ್ಫ್ಲೈ ಮಾಡ್ಕೊತೀನಿ, ಅಲ್ಲಿಗ ಪೇಯ್ನ್ ಕಮ್ಮಿ ಆಗುತ್ತೆ. ನನಗೆ ಲೆಗ್ಸ್ ಅಂತೂ ಏನೂ ಪೇಯ್ನ್ ಆಗ್ತಿಲ್ಲ, ಬೇರೆ ಏನು ಶೋಲ್ಡರ್ ಯಾವುದೂ ಪೇಯ್ನ್ ಇಲ್ಲ. ಬಟ್ ಆ ಸೈಡ್ಸ್ ಏನು ಹೊಟ್ಟೆ ಭಾಗ ಐತೆ ಅದಕ್ಕೆ ಎಕ್ಸಸೈಸ್ ಮಾಡ್ತೀನಲ್ಲ, ಅದು ತುಂಬ ನೋವಾಗ್ತಿದೆ. ಇದು ನಿಮಗೆ ಸರ್ವಾಂಗಾಸನದಲ್ಲಿ ಬರುತ್ತೆ. ಸರ್ವಾಂಗಾಸನ ಮಾಡುವಾಗ ನೀವು ಈ ರೀತಿ ಮಾಡಿದರೆ ಅದು ಎಕ್ಸಸೈಸ್ ಲಿಸ್ಟಿಗೆ ಸೇರುತ್ತೆ. ಇಲ್ಲ ಎರಡೂ ಕಾಲನ್ನು ಮೇಲೆ ಲಿಫ್ಟ್ ಮಾಡಿ ಅದನ್ನು ಅದೇ ಥರ ಹೋಲ್ಡ್ ಮಾಡಿ ಉಸಿರಾಟದಲ್ಲಿ ಬ್ಯಾಲೆನ್ಸ್ ಮಾಡಿದರೆ ಅದು ಯೋಗಾಸನದಲ್ಲಿ ಬರುತ್ತೆ. ಅಂದರೆ ಆಸನ ಆಗುತ್ತೆ. ಈ ರೀತಿ ಮಾಡಿರೋದು ಎಕ್ಸಸೈಸ್ ಆಗುತ್ತೆ. ನೀವು ಪ್ರತಿ ಯೋಗಾಸನೂ ಎಕ್ಸಸೈಸ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು. ಆ ಸ್ಪೀಡು ಮತ್ತು ಕೆಲವೊಂದು ಮಾಡ್ರನ್ ಟಚ್ಗಳಿಂದ ಅದು ಎಕ್ಸಸೈಸ್ ಥರ ಆಗುತ್ತೆ. ಆದರೆ ಯೋಗಾಸನದಲ್ಲಿ ಯಾವತ್ತೂ ನಾವು ತುಂಬ ಮೂವಿಂಗ್ಸ್ಗಳು ಬರಲ್ಲ. ಸ್ಟ್ರೆಚ್, ಹೋಲ್ಡು, ಬ್ರೀತಿಂಗು ಇದ್ರ ಮೇಲೆ ನಮ್ಮ ಕಂಟ್ರೋಲ್ ಇರುತ್ತೆ. ಇದು ಸಹ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಪೊಸಿಷನ್ ಸಹ. ನಾನೆಲ್ಲ ಬಟ್ಟೆಗಳು ಟೈಟ್ ಆಗ್ತಿದೆ. ಮತ್ತು ಹೊಸ ಬಟ್ಟೆಗಳು ತಗೊಳಕ್ಕೆ ಭಯ. ತಗೊಂಡ್ರೆ ಇವಾಗ ನಾನು ಎಲ್ ಸೈಜ್ ತೊಗೋಬೇಕು. ಅಂದರೆ ನಾನು ಎಮ್ಮನ್ನು ದಾಟಿ ಎಲ್ಲಿಗೆ ಹೋಗ್ಬಿಟ್ಟಿದ್ದೇನೆ. ನಾವು ಎಮ್ಮಲ್ಲಿ ಇರ್ಬೋದು, ತೊಂದರೆ ಏನಿಲ್ಲ. ಬಟ್ ಸಣ್ಣನೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು. ಮತ್ತು ಇನ್ನೊಂದೇನು ಅಂತಂದರೆ ನಾವು ತುಂಬ ಡಯಟು ಅಥವಾ ಹೆಚ್ಚು ಅನ್ಹೆಲ್ದಿ ಡಯಟ್ ಅಥವಾ ನಾವು ಲೋ ಪ್ರೋಟೀನ್ ಇರೋವಂಥದ್ದು ಅವೆಲ್ಲ ತಿಂದವಾಗ ಸಡನ್ನಾಗಿ ಕಾಪ್ಸ್ಗಳನ್ನ ಸ್ಟಾಪ್ ಮಾಡಿದಾಗ ಕೆನ್ನೆ ಒಳಗಡೆ ಹೋಗುತ್ತೆ. ನಿಮಗೆ ಕೆನ್ನೆ ಮತ್ತು ಕುತ್ತಿಗೆ ಭಾಗ ಜಾಸ್ತಿ ಕೊಲೆಸ್ಟ್ರಾಲ್ ಬರ್ನ್ ಆಗ್ತಾ ಇದೆ ಅಂತಂದರೆ ನಿಮ್ಮ ಫುಡ್ ಏನಿದೆ ಅದರಲ್ಲಿ ನಿಮಗೆ ಬೇಕಾಗಿರೋದು ತೊಗೊತಿಲ್ಲ ಅಂದರೆ ನಿಮ್ಮ ಮಸಲ್ಸ್ ಲಾಸ್ ಆಗ್ತಿದೆ ಅಂತ ಅರ್ಥ. ನನಗೆ ಮಸಲ್ ಲಾಸ್ ಆಗ್ದೇ ನಾನು ಫಿಟ್ಟಾಗಿ, ಅಂದರೆ ಮೀನ್ಸ್ ಈಗ ಏನಿದೆ ಕೊಲೆಸ್ಟ್ರಾಲು ಅದೆಲ್ಲ ಹೋಗಿ ಫಿಟ್ಟಾಗಿ ಎಮ್ ಸೈಜಲ್ಲೇ ಇರಬೇಕು ಮತ್ತು ಹೆಲ್ದಿಯಾಗಿ ಸ್ಟ್ರಾಂಗಾಗೇ ಇರಬೇಕು. ಆ್ಯಕ್ಚುಲಿ ನಾನು ತುಂಬ ಸ್ಟ್ರಾಂಗಾಗಿರಬೇಕು. ಹಾಗಾಗಿ ನಾನು ಅದನ್ನು ಸಹ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಬಟ್ ನನಗೆ ಹೊಟ್ಟೆ ಭಾಗ ತುಂಬ ದಪ್ಪ ಆಗಿದೆ. ನಾನೇ ಅಬ್ಸರ್ವ್ ಮಾಡ್ತೀನಿ. ಈಗ ನನಗೆ ಲಿವರ್ ಪಾರ್ಟಲ್ಲೂ ಸಹ ದಪ್ಪ ಕಾಣುತ್ತೆ ಮತ್ತು ಹೊಕ್ಕಳದ ಸುತ್ತಲೂ ಸಹ ದಪ್ಪ ಆಗಿದೆ. ಬಟ್ ಲೋವರ್ ನನಗೆ ಅಷ್ಟು ದಪ್ಪ ಇಲ್ಲ. ಲೋವರ್ ಅಬಿದೆಯಲ್ಲ ಅದಿಲ್ಲ. ಮತ್ತು ಸೈಡ್ಸ್ ದಪ್ಪ ಇದೆ. ಮತ್ತು ಬ್ಯಾಕ್ ಅಷ್ಟಿಲ್ಲ. ಬ್ಯಾಕ್ ಅಂದರೆ ನಮಗೆ ನೆಕ್ ಆಗ್ಬೋದು ಅಥವಾ ಶೋಲ್ಡರ್ ಆಗ್ಬೋದು ಅಥವಾ ಬ್ಯಾಕಲ್ಲಿ ನಮಗೆ ಆ್ಯಪ್ಸ್ ಆಪೋಸಿಟ್ ಬರುತ್ತಲ್ಲ ಆ ಪಾರ್ಟ್ ಆದ್ರೂ ಆಗಬಹುದು, ಅಪ್ಪರ್ ಬಂಪು. ಬಟ್ ನನಗೆ ಆ ವೇಸ್ಟ್ ರೌಂಡ್ ಇದೆಯಾ ಅದರಲ್ಲಿ ಬ್ಯಾಕಲ್ಲಿಲ್ಲ, ಸೈಡ್ಸ್ ಇದೆ, ಫ್ರಂಟ್ ಇದ್ದಿದೆ ಅಂತ ಹೊಕ್ಕಳು ಸುತ್ತ ಇದೆ.
ಹಾಗೆ ನಾನು ಅದಕ್ಕೆ ಏನು ವರ್ಕೌಟ್ ಬೇಕು ಅದನ್ನು ಮಾಡ್ತಾಯಿದ್ದೀನಿ. ಈ ಸ್ಟ್ರೆಚಿಂಗು ಅಷ್ಟೇ ಮಸ್ತಾಗಿದೆ. ಎವ್ರಿ ಡೇ ರೊಟೀನಲ್ಲಿ ಇವನ್ನೆಲ್ಲ ನೀವು ಇಟ್ಕೋಬಹುದು. ಈಗ ಸೈಡ್ಸ್ ಮಾಡಿದ್ದೆ ಅಲ್ಲ ಮೊನ್ನೆ ಪೈಪಲ್ಲಿ, ಈಗ ನೀವು ಗಮನಿಸ್ಬೋದು ನನಗೆ ಹೊಟ್ಟೆ ಭಾಗ ಜಾಸ್ತಿ ಇದೆ, ಮುಂಭಾಗ ಸೈಡ್ಸ್ ಜಾಸ್ತಿ ಇದೆ, ಹಿಂಭಾಗ ಕಮ್ಮಿ ಇದೆ. ಇನ್ನು ಸೂರ್ಯ ನಮಸ್ಕಾರ ನಾನು ಹೇಳಿದ್ನಲ್ಲ ಎವ್ರಿ ಡೇ ಮಾಡ್ತಾಯಿದ್ದೀನಿ. ಸ್ಟಾಪ್ ಬಿಟ್ಟು ಅಂದರೆ ಮೀನ್ಸ್ ಒಂದಿನ ಸಹ ಮಿಸ್ ಮಾಡಿಲ್ಲ. ಈ ಹೊಟ್ಟೆ ನೋಡಿ ಒಂದು ಕಾಲು ಪುಷ್ ಮಾಡಿದಾಗ ಎಷ್ಟು ದಪ್ಪ ಇದೆ ಅಂದರೆ ಕೊಲೆಸ್ಟ್ರಾಲು ನನ್ನ ನೋಡ್ಕೊಳ್ಳೋಕ್ಕೆ ಬೇಜಾರಾಗ್ತಿದೆ ನಿಜವಾಗ್ಲೂ. ಬಟ್ ಆದ್ರೂ ಒಂದು ಡಯೆಟ್ಟಿಗೆ ಅಂತ ಬಂದಾಗ ನಾನು ಸ್ಟ್ರಿಕ್ಟ್ ಆಗಿಲ್ಲ. ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಡೇ ಫುಲ್ ಆ್ಯಕ್ಟಿವ್ ಇರ್ತೀನಿ, ನೀರು ಕುಡಿತಾ ಇದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ಬಟ್ ಹೆಲ್ದಿ ಡಯೆಟ್ ಇಲ್ಲ ನನ್ನದು, ಅಲ್ಲಿ ಮಿಸ್ ಆಗ್ತಿದೆ. ಮತ್ತು ಇನ್ನೊಂದು ಮೈನಸ್ ಪಾಯಿಂಟ್ ಹೇಳ್ತೀನಿ, ನೈಟು ತುಂಬ ತಿಂತಾಯಿದ್ದೀನಿ, ತುಂಬ ಜಾಸ್ತಿ ತಿಂತಾಯಿದ್ದೀನಿ. ಮತ್ತು ಅದು ಡೈಜೆಷನ್ಗೂ ಮುಂಚೆನೇ ಮಲಗ್ತಾಯಿದ್ದೀನಿ. ನಾನೊಂದು 7 ಅರೌಂಡಿಗೆ ತಿಂದರೆ ಯಾವ ಸಮಸ್ಯೆನೇ ಆಗೋಲ್ಲ. ನಾನು ತಿನ್ನೋದೇ 8:30 ಆಗ್ತಾಯಿದೆ, 9, 10ಗೆಲ್ಲ ಮಲಗಿಬಿಡ್ತಾಯಿದ್ದೀನಿ. ಹಾಗಾಗಿ ನನ್ನ ಈ ಬಾಡಿ ಶೇಪು ಈ ಥರ ಹಾಳಾಗಲಿಕ್ಕೆ ಕಾರಣ ನನ್ನ ಆ ಒಂದು ಫುಡ್ ವೇರಿಯೇಷನ್ನು. ನೆಕ್ಸ್ಟು ಮಧ್ಯಾಹ್ನ ಟೈಮ್ ಯಾರೆಲ್ಲ ನಿದ್ರೆ ಮಾಡ್ತಾಯಿದ್ದೀರಾ ಅದು 20 ನಿಮಿಷದೊಳಗಡೆ ಇರಬೇಕು, ಮ್ಯಾಕ್ಸಿಮಮ್ ಅರ್ಧ ಗಂಟೆ. ಅದ್ರ ಮೇಲೆ ನೀವು ನಿದ್ರೆ ಮಾಡಿದರೆ ಅದು ಹೆಲ್ದಿ ನಿದ್ರೆ ಅಲ್ಲ, ಅದು ಬೇಡ ಅಂತ ಅರ್ಥ. ಒಂದು ಸ್ಮಾಲ್ ನಿದ್ರೆ ತುಂಬಾ ರಿಲ್ಯಾಕ್ಸೇಷನ್ ಕೊಡುತ್ತೆ, ಬಟ್ ಅದ್ರ ಮೇಲೆ ಬೇಡ. ಅದರಲ್ಲೂ 15 to 20 ಮಿನಿಟ್ಸ್ ಆದರೆ ಬೆಸ್ಟು, ಆಯಿತಾ. ಅದರಲ್ಲೂ ಊಟ ಮಾಡೋಂತೂ ಮಲ್ಗಕ್ಕೆ ಹೋಗಬೇಡಿ, ನನ್ನ ಸಜೆಷನ್ನು. ಊಟ ಸ್ವಲ್ಪ ಹೊತ್ತು ಆದಮೇಲೆ ಆದರೆ ಓಕೆ, ಇಲ್ಲ ಅಂದರೆ ನಾವು ಮಾಡಿದ್ದೆಲ್ಲ ಅಷ್ಟೇನು ಯೂಸ್ ಅನಿಸಲ್ಲ. ಬೆಳಗ್ಗೆ ಹೆವಿ ವರ್ಕೌಟ್ ಮಾಡೋದು ಅಥವಾ ವಾಕ್ ಮಾಡೋದು, ಬೆಳಗ್ಗೆ ಎಕ್ಸಸೈಸ್ ಮಾಡೋದು, ಮಧ್ಯಾಹ್ನ ಊಟ ಮಾಡಿ ಮಲಗಿದ್ರೆ ಅದೇನೂ ಸಹ ಉಪಯೋಗಕ್ಕೆ ಬರಲ್ಲ. ಸುಮ್ಮನೆ ನೀವು ನಿಮ್ಮ ಒಂದು ಟ್ರೈನರ್ಗಳನ್ನ ಅಥವಾ ನಿಮ್ಮ ಜಿಮ್ನ ಅಥವಾ ಆ ರೀತಿ ಇನ್ನು ದೂರಬೇಕಾಗುತ್ತೆ. ಅಯ್ಯೋ ನಾನು ಏನಿದು ಸಣ್ಣ ಆಗ್ತಾನೆ ಇಲ್ಲ ಅಂತನೋ ಅಥವಾ ಸರಿ ಹೇಳ್ಕೊಡ್ತಿಲ್ಲ ಅಂತನೋ, ಆ ರೀತಿ ಆಯಿತಾ. ಮಧ್ಯಾಹ್ನ ಟೈಮ್ ನಿದ್ರೆ ಬಿಡಿ. ಮೇಯ್ನು ಯಾರು ಮಿಷಿನ್ ಮೇಲೆ ವೆಯ್ಟ್ನ ಕಮ್ಮಿ ನೋಡಬೇಕು ಅಂದ್ಕೊಂಡಿದ್ದೀರಾ ಅವರು ಶುಗರ್ನ ಬಿಡಬೇಕು ಅಥವಾ ಅವಾಯ್ಡ್ ಮಾಡಬೇಕು. ನಾವು ಶುಗರ್ ತಿಂದರೆ ಮಿಷಿನ್ ಮೇಲೆ ನಾವು ವೆಯ್ಟ್ ಕಮ್ಮಿ ನೋಡೋಕ್ಕಾಗಲ್ಲ. ಸಣ್ಣ ಬೇಕಾದ್ರೆ ಫಿಟ್ನೆಸ್ ಕಮ್ಮಿನೇ ಕಾಣಿಸ್ತಿರುತ್ತೆ, ಯಾಕೆಂದರೆ ಬೇರೆ ಎಲ್ಲ ಡಯಟ್ ಫಾಲೋ ಆಗಿರ್ತೀವಿ. ಶುಗರ್ ಕಮ್ಮಿ ಮಾಡಿ ಶುಗರ್ ಮಾತ್ರ ಒಂದು ಸ್ವಲ್ಪ ಆ್ಯಡ್ ಆಗಿತ್ತು ಅವಾಗ. ನೀವೆಲ್ಲ ಮಾಡಿ ಎಕ್ಸಸೈಸ್ ಮಾಡಿ ಒಂದೇ ಒಂದು ಸ್ವಲ್ಪ ಶುಗರ್ ತಿಂದ್ರೂ ನೆಕ್ಸ್ಟ್ ಡೇ ಮಿಷಿನಲ್ಲಿ ನಿಮಗೆ ವೆಯ್ಟ್ ಸೇಮ್ ತೋರಿಸುತ್ತೆ, ಅಥವಾ ಇನ್ನೂ ಒಂದು 300-400 ಗ್ರಾಮ್ಸ್ ಎಕ್ಸ್ಟ್ರಾನೇ ತೋರಿಸುತ್ತೆ. ನಾನು ಈ ಭಾಗದಿಂದ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಅದೇ ಪೋಶ್ಚರ್ಗಳು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಿರ್ತೀನಿ. ನೀನು ನನ್ನ ಹಿಂಡಿ ಮತ್ತು ಟೋಸ್ ಗಮನಿಸ್ಬೋದು, ನಾನು ಅಲ್ಲಿ ಹೇಗೆ ಮೂವ್ ಮಾಡ್ಕೊತೀನಿ ಅಂತ. ಆಸನ ಮಾಡೋತ್ತಿಗೆ ನನ್ನ ಮೂವಿಂಗ್ಸ್ಗಳನ್ನ ನನ್ನ ಕೈಯಿಂದ ಅಲ್ಲೆಲ್ಲ ಮಾಡಲಿಕ್ಕೆ ಹೋಗಲ್ಲ. ನೋಡಿ ಬಾಡಿ ಮೂವ್ ಆಗಿತ್ತು. ನೆಕ್ಸ್ಟು ಶೋಲ್ಡರ್ಗೆ ಹೋದೆ, ಇದನ್ನು ಭುಜಂಗಾಸನ ಅಂತೀವಿ. ಭುಜಂಗಾಸನ ನನ್ನ ಮಂಡಿ ಫುಲ್ ಫ್ಲ್ಯಾಟ್ ಇದೆ, ಕಾಲೂ ಸಹ ಬೆರಳುಗಳು ಸಹ ಫ್ಲ್ಯಾಟ್ ಇದೆ, ಅಂದರೆ ಬೆರಳು ಸಹ ನೆಲ ತಾಕಿದೆ. ನಾನು ಬೆರಳು ಮೇಲೆ ನಿಂತಿಲ್ಲ, ಬೆರಳು ಮೇಲೆ ನಿಂತರೆ ಬೇರೆ. ಇಲ್ಲೂ ಅಷ್ಟೇ ಹಿಂದೆ ಬರ್ತಾಯಿದ್ದೀನಿ. ಈಗ ನನ್ನ ಲೆಗ್ ಮೂಮೆಂಟ್ ನೋಡಿ, ಕಾಲನ್ನು ಬೆರಳಿಂದ ಕೊಟ್ಕೊಂಡು ಎದ್ದು ನಿಂತು ಮಂಡಿನ ತೆಗೆದು ಈ ರೀತಿ. ಇಲ್ಲಿ ತುಂಬ ಹಿಂದೆ ಬರಬೇಕು, ಸ್ಟಿಚ್ ಮಾಡಬೇಕು ಅಂತೇನಿಲ್ಲ, ಬಟ್ ಮಾಡಿದರೂ ತೊಂದರೆ ಏನಿಲ್ಲ, ಮಾಡ್ಬೋದು. ಆ ರೀತಿ ನೋಡ್ಕೊಂಡು ನಿಧಾನವಾಗಿ ಮಾಡಿ. ಅದೇ ನಾನು ಮುಂಚೆನೇ ಬೇರೆ ವೀಡಿಯೋದಲ್ಲಿ ಹೇಳಿದ್ದೀನಿ, 11ರಿಂದ 101 ಸಲ ಮಾಡ್ಬೋದು. ಬೇರೆ ಏನೂ ಎಕ್ಸಸೈಸ್ ಮಾಡಲ್ಲ ಅಂದರೆ, ಇಲ್ಲಾಂದರೆ 3 ಟೈಮ್ಸು 5 ಟೈಮ್ಸು 11 ಟೈಮ್ಸ್ವರೆಗೆ ಮಾಡಿ ಸೂರ್ಯ ನಮಸ್ಕಾರ ಸಾಕಾಗುತ್ತೆ. ನಾನು ಮತ್ತೆ ಚಕ್ರಾಸನ ಅಂದರೆ ಅರ್ಧ ಚಕ್ರಾಸನ ಮಾಡ್ಕೊತೀನಿ, ಮತ್ತು ವೃಕ್ಷಾಸನ ಮಾಡ್ಕೊತೀನಿ. ಇದನ್ನು ಅರ್ಧ ಚಕ್ರಾಸನ ಅಂತ ಅಂತೀವಿ. ಪೂರ್ಣ ಚಕ್ರಾಸನ ಅಂದರೆ ಅದು ಬೇರೆ ಥರ ಬರುತ್ತೆ. ನಾನು ಕೆಲವೊಂದು ಯಾವುದು ಬೇಕೋ ಅವಷ್ಟೇ ಮಾಡಿಕೊಂಡು ಮಿಕ್ಕಿದ ಎಕ್ಸಸೈಸ್ ಮಾಡ್ತೀನಿ. ನಾನು 2 ಡಂಬಲ್ ಇಟ್ಕೊಂಡಿದ್ದೀನಿ, ಅವೆಲ್ಲೂ ಸಹ ವರ್ಕೌಟ್ ಮಾಡ್ಕೊತೀನಿ ಬೇಕಾದವಾಗ. ಇನ್ನೂ ಸಂಪೂರ್ಣ ನಾನು ಬಿಫೋರ್ ಏನು ಮಾಡ್ತಿದ್ದೆ ಅಷ್ಟು ಇನ್ವಾಲ್ವ್ಮೆಂಟ್ ಇನ್ನೂ ಬಂದಿಲ್ಲ. ಮೇ ಬಿ ಇದೊಂದು ಸ್ವಲ್ಪ ಟೈಮ್ ತೊಗೋಬೋದು, ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಮತ್ತು ಒಂದಿನೂ ಮಿಸ್ ಆಗಬಾರ್ದು ಅಂತ ವಾಕ್ ಮಾತ್ರ ಬಿಟ್ಟಿಲ್ಲ. ವಾಕ್ನ ನಾನು ಡೈಲಿ ಮಾಡ್ತಾಯಿದ್ದೀನಿ. ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ವಾಯ್ಸ್ ನಿಮಗೆ ಬೇರೆ ಸೌಂಡ್ಗಳು ಕೇಳುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್.